अस्सलाम वालेकुम वरहमतुल्लाहि वबरकातुहू। नाजरीन, एक ख़बर मुलाहज़ा फ़रमाएँ। हमारा मुल्क वो नहीं जो संघ परिवार के द्वारा बताया जा रहा है, बल्कि हमारे इस मुल्क की ख़ुसूसियत यह है कि यहाँ मोहब्बत से मोहब्बत की जाती है और नफ़रत से अदावत की जाती है। हिंदू मुसलमान के खुशी व गम में शरीक रहता है और मुसलमान हिंदू के खुशी व गम में शरीक रहता है। यहाँ मिलजुल कर कारोबार किया जाता है और मंदिर के आगे मुसलमान अगरबत्ती या फूल का कारोबार करता है तो हिंदू भाई उसे ख़रीद कर पूजा करते हैं। और हिंदू भाई अगर चादर या शक्कर बेचता है किसी दरगाह के आगे बैठकर, तो मुसलमान इसी हिंदू भाई के पास ख़रीद कर चादर चढ़ाते हैं। जब कभी हिंदू भाइयों के यहाँ बच्चे बीमार या सताने लगते हैं तो असर या मगरिब की नमाज के बाद ख़वातीन बच्चों को लेकर इमाम साहब से दम करवाने मस्जिद के बाहर खड़ी नज़र आती हैं। ये है हकीकी हिंदुस्तान। हमें इसी हिंदुस्तान को बचाने के लिए आगे आना होगा ताकि इस मुल्क की खूबसूरती हमेशा की तरह निखरती रहे। नाजरीन, असली भारत की तस्वीर मुलाहज़ा फरमाएँ। सर, ಇದು ಮಸ್ಜಿದ್ ಆಜಮ್ ಅಂತ. ಇದು ಮಸೀದಿ ಒಳಗಡೆ ನಾನು ಒಂದು 15 ವರ್ಷದಿಂದ ದೋಸೆ, ಪೂರಿ, ಇಡ್ಲಿ, ವಡೆ ಎಲ್ಲ ಐಟಮ್ ಹಾಕ್ಕೊಂಡು ವ್ಯಾಪಾರ ಮಾಡ್ತಾಯಿದ್ದೀನಿ. 15 ವರ್ಷದಿಂದ ಮಾಡ್ತಿದ್ದೀನಿ ಸರ್. ನಾವು ನಮಗೆಲ್ಲ ಅಣ್ಣ ತಮ್ಮದಿರ್ತಾರೆ, ನಾವೆಲ್ಲ ಒಟ್ಟಿಗೆ ಇದ್ದೀವಿ. ಯಾವುದು ಏನು ತೊಂದರೆ ಇಲ್ಲ, ನಮಗೇನಿಲ್ಲ. ನಾವು ಅಕಸ್ಮಾತ್ ನಾವೇ ಹಾಕಿಲ್ಲ ಅಂದರೆ ನಮಗೆ ಬಂದು ಹುಡುಕೊಬಂದು ನಮಗೆ ಇದು ಮಾಡ್ತಾರೆ ಸರ್. ತುಂಬ ಕೋಪ್ರೇಟ್ ಮಾಡ್ತಾರೆ ಸರ್, ತುಂಬ ಕೋಪ್ರೇಟ್ ಮಾಡ್ತಾರೆ ನಮ್ಮನ್ನೆಲ್ಲ ಸರ್. ನಮ್ಮ ಹಬ್ಬಗಳಿಗೂ ಹಿಂಗೆ ಮಾಡಿಕೊಡ್ತಾರೆ ಸರ್. ಸಹಕಾರ ಮಾಡಿ ತುಂಬ ಹೆಲ್ಪ್ ಮಾಡಿಕೊಡ್ತಾರೆ ಸರ್ ನಮಗೆಲ್ಲರೂ. रघुनाथ सिंह अंता, रघुनाथ सिंह इधर। हेलो, 14 साल से आ रहे हैं, सब अच्छे हैं, हमें भी अच्छे हैं, खुशहाली है, बस होता अच्छे। आप कितने साल से व्यापार कर रहे हैं? हमें 14 साल से व्यापार कर रहे हैं। हम बिहार से हैं। इधर मस्जिद में कोई तकलीफ देता है? नहीं, कौन भी तकलीफ नहीं देता। नाम क्या है? हमारा नंद किशोर नाम है। हिंदू मुसलमान नंद किशोर करता है क्या इधर पे? नहीं, कोई भेदभाव, मुसलमान का भेदभाव, कोई भेदभाव। ನಮಸ್ಕಾರ. ಕೆಲವು ದಿನಗಳಿಂದ ತುಂಬಾ ನಮ್ಮ ಮುಸಲ್ಮಾನ್ ಬಾಂಧವರ ಮೇಲೆ ದೌರ್ಜನ್ಯ ಮಾಡ್ತವ್ರೆ. RSS, ಬಜರಂಗಳ, ಶಿವಸೇನಾ ಇವರೆಲ್ಲ ಸೇರ್ಕೊಂಡು ನಾನು ನಮ್ಮ ಈ ಮಾಧ್ಯಮ ಮುಖಾಂತರ ಕೇಳೋದೇನೆಂದರೆ, ನೋಡಿ, ಇವತ್ತು ನಾವು ನಮ್ಮ ಮಾಧ್ಯಮವರು ಎಲ್ಲ ಸೇರಿ ಎಲ್ಲ ಕಡೆ ಓಡಾಡಿದ್ದೀವಿ. ನಮ್ಮ ಮಸೀದಿಗಳಲ್ಲಿ ಯಾವ ಥರ ಇವಾಗ ಇದು ನೀವು ಹಿಂದ್ಗಡೆ ನೋಡ್ತಾ ಇರೋ ಮಸೀದಿ ಮಸ್ಜಿದ್ ಆಜಮ್ ಅಂತ ಅಶೋಕ ರೋಡಲ್ಲಿ ಇರೋದು. ಇಲ್ಲಿ ನಮ್ಮ ಇರನ್ಗಿರಿ ಅವರು ರಘುವಣ ಅಂತ ಇರ್ತಾರೆ. ಅವರು ಸುಮಾರು ಒಂದು 20-15 ವರ್ಷಗಳಿಂದ ದೋಸೆ, ಇಡ್ಲಿ, ಹಾಗೆ ಪೂರಿ ಇದೆಲ್ಲ ಮಾರಾಟ ಮಾಡ್ತಾರೆ. ತುಂಬ ಜನ ಪ್ರೀತಿಯಿಂದ ಬಂದು ಕೊಂಡ್ಕೊಂಡೋಗಿ ಅದೇ ಇದರಲ್ಲಿ ಉಪವಾಸ ಬಿಚ್ತಾರೆ. ನಮ್ಮಲ್ಲಿ ಉಪವಾಸ ಇರಬೇಕಂದ್ರೆ ಬೆಳಗ್ಗೆ 4:50 ಇಂದ ಹಿಡ್ದು ಸಾಯಂಕಾಲ 6:37 ಗಂಟೆ ನಾವು ಉಪವಾಸ ಮಾಡ್ತೀವಿ. ರಘುವಣ್ಣನ ಕೈಯಲ್ಲಿ ತೊಗೊಂಡೋಗಿ ನಾವು ಉಪವಾಸ ಬೀಸ್ತೀವಿ. ಹಾಗೆ ನಮ್ಮ ಬೆಳಗ್ಗೆ ಸೈರಿ ಮಾಡ್ತೀವಿ. ಸೈರಿ ಮಾಡಿದಾಗ ಮಸ್ರವರು ನಂಜನಗೂಡಿಂದ ಬರ್ತಾರೆ ಮಾರಾಟ ಮಾಡ್ಕೊಂಡು. ನಂಜನಗೂಡಿಯಲ್ಲಿದೆ, ಮಂಡಿ ಏರಿಯಾ ಎಲ್ಲಿದೆ ಅಲ್ಲಿಗೆ ಚಕ್ಕಮಲೈ ಅಂತ ಕೂಕೊಂಡು ಬರ್ತಾರೆ. ಒಬ್ಬರೇ ಬರ್ತಾರೆ. ನಾನು ಒಂದು 30 ವರ್ಷದಿಂದ ನೋಡ್ತಾ ಇದ್ದೀನಿ ಅವ್ರಿಗೆ. ಅವ್ರು ಬಂದು ಮಾರಾಟ ಮಾಡ್ತಾರೆ. ನಮ್ಮ ಕಬ್ರಸ್ತಾನಲ್ಲಿ ನಮ್ಮ ತಿಲಕ್ ನಗರದವರು ಒಬ್ಬರು ಬಂದು ಹಾಲು ಕರೀತಾರೆ. ಅವರು ಒಂದು 28 ವರ್ಷದಿಂದ ಅಲ್ಲಿ ಹಾಲು ಕರೀತಾರೆ. ನಾವೆಲ್ಲ ಒಂದು ಬಾಂಧವ್ಯದಲ್ಲಿ ಎಲ್ಲ ಪ್ರೀತಿ ವಿಶ್ವಾಸದಲ್ಲಿದ್ದೀವಿ. ಈ ನಮ್ಮ CT ರವಿಯವರು ಕುರಾನ್ ಬಗ್ಗೆ ಹೇಳ್ತಾರೆ. ಕುರಾನಲ್ಲಿ ಏನಿದೆ ಅಂತ ಅವರು ಬಿಚ್ಚಿ ಹೇಳ್ತಾರೆ. ದಯವಿಟ್ಟು ಅದು ಕುರಾನ್ ಬಗ್ಗೆ ಹೇಳೋದು ತಪ್ಪು. ನೀವು ನಮಗೆ ಕುರಾನ್ ಏನು ಹೇಳೋದಂದರೆ ಇದು ಹೇಳೋದು, ಉಪವಾಸ ಮಾಡಿ ನಾವು ನಮಾಜಿ ಮಾಡ್ತೀವಿ. ಹಬ್ಬದ ದಿವಸ ನಮಾಜಿ ಮಾಡಿದ್ರೆ ಝಕಾತ್, ಫಿತ್ರಾ ಅಂತ ಹೇಳ್ತಾರೆ. ಅದು ಫಿತ್ರಾ ಕೊಟ್ಟು ಹೋಗೋ ಗಂಟ ನಮಾಜಿ ಆಗಲ್ಲ. ಸುಮಾರು ಒಂದು 80,000 ಜನ ಸೇರ್ತಾರೆ ನಮಾಜಿಯಲ್ಲಿ. ಆ ಟೈಮಲ್ಲಿ ನಾವೆಲ್ಲ ಬಡವ್ರು ಯಾರಿದ್ದಾರೆ, ನಮ್ಮನೆ ಅಕ್ಕಪಕ್ಕ ಯಾರು ಬಡವರಿದ್ದಾರೆ, ಅವ್ರಿಗೆ ಮೊದಲು ನೋಡ್ಬಿಟ್ಟು ನಮ್ಮ ಮನೇಲಿ ನಾವು ಊಟ ಮಾಡ್ತೀವಿ. ಇದು ಹಿಂದೂ ಮುಸ್ಲಿಮ್ಸು ಬಾಂಧವ್ಯ ಚೆನ್ನಾಗಿರಲಿ ಅಂತ ನಾನು ಎಲ್ಲ ಈ BJP, RSS ಇವರೆಲ್ಲ ಸುಮ್ಮನೆ ತಂದು ಹಾಕಿ ನಮ್ಮ ಪ್ರೀತಿ ವಿಶ್ವಾಸ ಎಲ್ಲ ಹಾಳು ಮಾಡ್ತಾವ್ರೆ. ಏನೀಗಂದರೆ ನಾವು ತುಂಬ ಚೆನ್ನಾಗಿದ್ದೀವಿ. ಇವರು ಅಭಿವೃದ್ಧಿ ಬಗ್ಗೆ ಹೇಳ್ತಾ ಇಲ್ಲ. ನೋಡಿ, ನೆನ್ನೆಗೆ ಪೆಟ್ರೋಲು ಕಂಗ್ರ್ಯಾಚುಲೇಷನ್ಸ್, 100 ರೂಪಾಯಿ ಡೀಸೆಲ್ ಆಗಿದೆ, 113 ರೂಪಾಯಿ ಪೆಟ್ರೋಲ್ ಆಗಿದೆ. ಇದ್ರ ಬಗ್ಗೆ ಯೋಚನೆ ಮಾಡಿ ದಯವಿಟ್ಟು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು, ನಮ್ಮ ರಾಜ್ಯದ ಮುಖ್ಯಮಂತ್ರಿ ಬೊಮ್ಮಾಯಿ ಅವರಿಗೆ
ಕೇಳ್ಕೊಳ್ಳೋದೇನೆಂದರೆ, ಇದು ಶ್ರೀಲಂಕಾ ಮಾಡಬೇಡಿ. ಇವತ್ತು ಶ್ರೀಲಂಕಾ ಯಾವ ಸ್ಥಿತಿಗೆ ಬಂದಿದೆ ಅಂದರೆ ನೀವು ನೋಡ್ಬೋದು. ಶ್ರೀಲಂಕಾ ಹಾಳಾಗ್ಬಿಟ್ಟಿದೆ. ನಮ್ಮ ಇಂಡಿಯಾಗೆ ಹಾಳು ಮಾಡಬೇಡಿ ದಯವಿಟ್ಟು. ನಾವು ಕೆಲಸ ಮಾಡವ, ಅಭಿವೃದ್ಧಿ ಮಾಡವ, ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ಳೋದೇ ಈ ಸಿ ಟಿ ರವಿ, ಈಶ್ವರಪ್ಪ, ಇವ್ರು ಒಳ್ಳೆ ಜನ. ನಮ್ಮ ಯಡಿಯೂರಪ್ಪ ನೋಡಿ, ನಮ್ಮ ಯಡಿಯೂರಪ್ಪ ಅವರು ನೆನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ತುಂಬ ಒಳ್ಳೆಯ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವ್ರಿಗೆ ನಾನು ನಮ್ಮ ಎಲ್ಲ ಮುಸಲ್ಮಾನ್ ಜನಾಂಗದ ವತಿಯಿಂದ ಅವ್ರಿಗೆ ಅಭಿನಂದನೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೆಕ್ಯುಲರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವರು ಬಿ ಜೆ ಪಿಯವರಲ್ವಾ. ಯಡಿಯೂರಪ್ಪ ಅವರು ನಮಗೆ ಇವಾಗ ನಾವು ಅವ್ರ ಬಗ್ಗೆ ಹೇಳೋಕ್ಕಾಯ್ತದ ತಪ್ಪು? ಅವರು ನೋಡಿ ಎಷ್ಟು ಚೆನ್ನಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ದಯವಿಟ್ಟು ನೀವೆಲ್ಲ ನೋಡಿ, ಈ ಥರ ನಾವು ಎಲ್ಲ ಅಣ್ಣ ತಮ್ಮದಿರಂಗಿದ್ದೀವಿ. ನೀವು ಇದ್ರ ಬಗ್ಗೆ ದಯವಿಟ್ಟು ಇದು ಮಾಡಬೇಕಂತ ಕೇಳ್ಕೊತೀನಿ. ಸುಹೇಲ್ ಬೇಗ್ ಅಂತ ಎಕ್ಸ್ ಕಾರ್ಪೊರೇಟ್ರು, ಆಮೇಲೆ ಈದ್ಗಾ ಕಮಿಟಿ ಮೆಂಬರು, ಕಬ್ರಸ್ತಾನ್ ಕಮಿಟಿ ಮೆಂಬರು. ನಮಸ್ಕಾರ. ಇಲ್ಲಿ ವ್ಯಾಪಾರ 35 ವರ್ಷದಿಂದ ಮಾಡ್ತಾಯಿದ್ದೀನಿ. ಶುಕ್ರವಾರ ಆಮೇಲೆ ಒಂದು ತಿಂಗಳು ರಂಜಾನ್ ಥರ ವ್ಯಾಪಾರ ಮಾಡ್ಕೊಂಡು ಹೋಗ್ತೀನಿ. ಇಲ್ಲಿ ಅಣ್ಣ ತಮ್ಮದರಿ ಐಸಾಯ್ತು ಅಣ್ಣ ತಮ್ಮ ಥರ ಇಡ್ತೀನಿ. ಎಲ್ಲಾಗೆ ಸಮೋಸ 35 ವರ್ಷದಿಂದ ಕೊಡ್ತಾಯಿದ್ದೀನಪ್ಪ. ಮನೋಜ್.